ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಈ ವಾರದ ಪ್ರಥಮ ದಿನದ ಆರಾಧನಾ ಕೂಟದಲ್ಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಟಿ ವಿ ಮೂಲಕವಾಗಿ ಹಾಗೆ ಆನ್ಲೈನ್ ಮೂಲಕವಾಗಿ ಕೂಡ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬವರನ್ನ ಕರ್ತನು ಈ ದಿನದಲ್ಲಿ ಆಶೀರ್ವಾದ ಮಾಡಲಿ. ಕಳೆದ ವಾರವಿಡೀ ಅದ್ಭುತವಾಗಿ ನಮ್ಮನ್ನು ನಡೆಸಿದಂಥ ಕರ್ತನು ನಮ್ಮ ಸಂಗಡ ಇರುವಂಥ ಕರ್ತನಾಗಿದ್ದಾನೆ. ನಮಗೋಸ್ಕರ ಅದ್ಭುತಗಳನ್ನು ಮಾಡುವಂಥ ಕರ್ತನಾಗಿದ್ದಾನೆ. ಕೈ ಹಿಡಿದು ನಡೆಸಿದಂಥ ಕರ್ತನಾಗಿದ್ದಾನೆ. ಹೌದು, ಆ ನಮ್ಮ ಕರ್ತನನ, ನಮ್ಮ ರಕ್ಷಕನಾಗಿರುವ, ನಮ್ಮ ಉದ್ಧಾರಕನಾಗಿರುವ, ನಮ್ಮನ್ನು ಪ್ರೀತಿಸುವಂಥ ಪ್ರೀತಿ ಸ್ವರೂಪನಾಗಿರುವ ದೇವರನ್ನ ಈ ದಿನದಲ್ಲಿ ನಾವು ಆರಾಧಿಸೋಣ. ಹಾಡುತ್ತಾ, ಹೌದು, ಸ್ತುತಿಸುತ್ತಾ, ಪ್ರಾರ್ಥಿಸುತ್ತಾ ನಮ್ಮ ಕರ್ತನನ್ನು ಆರಾಧಿಸೋಣ. ಹಾಗೆ ಕರ್ತನ ವಾಕ್ಯದ ಮೂಲಕ ಕೂಡ ನಾವು ಬಲ ಹೊಂದಿಕೊಳ್ಳುವಂತೆ ಪ್ರಾರ್ಥಿಸೋಣ. ಹಾಗೆ ಲೋಕದಾದ್ಯಂತ ನಡೆಯುತ್ತಾ ಎಲ್ಲ ಆರಾಧನಾ ಕೂಟಗಳ ಆಶೀರ್ವಾದಕ್ಕಾಗಿ ಕೂಡ ನಾವು ಪ್ರಾರ್ಥಿಸುವಂಥವರಾಗಿರೋಣ. ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ನಾವು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಜೀವವುಳ್ಳಂಥ ದೇವರೇ, ನಮ್ಮ ರಕ್ಷಕನಾಗಿರುವ ಉದ್ಧಾರಕನಾಗಿರುವ ದೇವರೇ, ಯೇಸು ಸ್ವಾಮಿ, ಈ ಒಳ್ಳೆಯ ದಿನಕ್ಕಾಗಿ, ಈ ವಾರದ ಪ್ರಥಮ ದಿನಕ್ಕಾಗಿ ಅಪ್ಪ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನೂತನ ವಾರವನ್ನು ನಮಗೆ ನೀನು ಕೊಟ್ಟಿರುವುದರಿಂದ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ನಿನ್ನನ್ನು ಆರಾಧಿಸುವಂತೆ ಸೇರಿ ಬರುವಂತೆ ಸಹಾಯ ಮಾಡಿದ್ದಿ. ನೀನು ಕರೆದುಕೊಂಡು ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಅಪ್ಪ, ವಿಶೇಷವಾಗಿ ಟಿ ವಿ ಮೂಲಕ ಆನ್ಲೈನ್ ಮೂಲಕ ಭಾಗಿಸ್ತಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡಪ್ಪ. ನಿನ್ನ ಪವಿತ್ರ ಆತ್ಮನಿಂದ ತುಂಬಿಸು, ಅವರ ಅವಶ್ಯಕತೆಗಳನ್ನು ಪೂರೈಸು, ಅವರ ಕಣ್ಣೀರನ್ನು ಒರೆಸು ಅಪ್ಪ. ನಿನ್ನ ಪವಿತ್ರಾತ್ಮನಿಂದ ಅವರನ್ನ ತುಂಬಿಸಿ ಆನಂದದಿಂದ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಲೋಕದಾದ್ಯಂತ ನಡೀತಿರುವಂಥ ಎಲ್ಲ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ದೇವ ಜನರನ್ನು ಆಶೀರ್ವಾದ ಮಾಡು. ಇವತ್ತು ಅನೇಕರು ದೇವರ ಕಡೆಗೆ ಬರುವ ಹಾಗೆ ಸಹಾಯ ಮಾಡು. ಹಾಗೆ ಕರ್ತನೆ, ಇವತ್ತು ಲಕ್ಷಾಂತರ ಕೋಟ್ಯಂತರ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವ ಹಾಗೆ ಸಹಾಯ ಮಾಡು. ಹಾಗೆ ಮುಂದಿನ ಭಾಗದಲ್ಲಿ ನಮ್ಮನ್ನು ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಆರಾಧನಾ ತಂಡವನ್ನು ಕೂಡ ನಿನ್ನ ಆಶೀರ್ವಾದ ಮಾಡು. ಆಡಲು, ಸ್ತುತಿಸಲು, ಪ್ರಾರ್ಥಿಸಲು, ವಾಕ್ಯ ಕೇಳಿ ಬಲ ಹೊಂದಿಕೊಳ್ಳಲು ನಮಗೆ ಕೃಪೆ ಕೊಡಬೇಕೆಂಬುದಾಗಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಎಲ್ಲ ಘನಮಾನ ಮಹಿಮೆಯನ್ನು ನಿನಗೆ ಅರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕೆಲವು ಗೀತೆಗಳನ್ನು ಹಾಡುತ್ತಾ ನಮ್ಮ ಕರ್ತನ ನಾಮವನ್ನು ಆರಾಧಿಸುವಂಥವರಾಗಿರೋಣ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿತ್ಯವೂ ಆರಾಧಿಸುವೆ ಎಂಬ ಗೀತೆಯನ್ನು ಹಾಡುತ್ತಾ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ
ನಿನ್ನನ್ನೇ ಆರಾಧಿಸುವೆ ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕದ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ ನನ್ಬಾಳ ಜಯವೂ ನೀನೇ ನಿನ್ನನ್ನೇ ಆರಾಧಿಸುವೆ ನನ್ಬಾಳ ಬಲವೂ ನೀನೇ ನಿನ್ನನ್ನೇ ಆರಾಧಿಸುವೆ ನನ್ಬಾಳ ಜಯವೂ ನೀನೇ ನಿನ್ನನ್ನೇ ಆರಾಧಿಸುವೆ ನನ್ಬಾಳ ಬಲವೂ ನೀನೇ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಹಾಲೆಲೂಯಾ, 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 ಹಾಲೆಲೂಯಾ. ಹೌದು, ನಮ್ಮ ಕರ್ತನು ಮಹಿಮೆಯ ಅರಸನಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ಸಹಾಯಕನಾಗಿದ್ದಾನೆ, ಬಲಹೀನ ವೇಳೆಯಲ್ಲಿ ನಮಗೆ ಬಲವನ್ನ ಕೊಡುವಂತ ಕರ್ತನಾಗಿದ್ದಾನೆ, ಅದ್ಭುತ ಸ್ವರೂಪನಾಗಿದ್ದಾನೆ. ಹಾಗಾಗಿ ನಮ್ಮ ಕರ್ತನನ್ನು ಕೊಂಡಾಡುವಂತವರಾಗಿರೋಣ. ಆತ ಯಾವಾಗಲೂ ನಮ್ಮ ಸಹಾಯಕನಾಗಿದ್ದಾನೆ. ಹೌದು, ಆತ ನಮಗೆ ನಮ್ಮನ್ನು ಹೋಗುವಾಗಲೂ ಬರುವಾಗಲೂ ಯಾವಾಗಲೂ ಕಾಪಾಡುವಾತನಾಗಿದ್ದಾನೆ. ಆಮೇನ್. ಹೌದು, ಹಾಗಾಗಿ ನಮ್ಮ ಕರ್ತನ ಕರಗಳಿಗೆ ಒಪ್ಪಿಸಿಕೊಟ್ಕೊಂಡು ಇನ್ನೊಂದು ಗೀತೆಯನ್ನು ಹಾಡುತ್ತಾ ಕರ್ತನನ್ನು ಕೊಂಡಾಡೋಣ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು ಎಂಬಂತ ಗೀತೆಯನ್ನು ಹಾಡುತ್ತಾ ಕರ್ತನನ್ನು ಕೊಂಡಾಡೋಣ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಾಲು ಕದಲದೆ ಕಾಯುವನು ಕರ್ತನು ಎಂದಿಗೂ ನಿದ್ರಿಸನು, ಕಾಲು ಕದಲದೆ ಕಾಯುವನು ಕರ್ತನು ಎಂದಿಗೂ ನಿದ್ರಿಸನು. ತೂಕಡಿಸಿ ನಿದ್ರಿಸದೆ ನಮ್ಮನ್ನು ಕಾಯುವನು, ತೂಕಡಿಸಿ ನಿದ್ರಿಸದೆ ನಮ್ಮನ್ನು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕರ್ತನು ನನ್ನ ಕಾಯುವನು, ನನಗೆ ನೆರಳಾಗಿ ಬರುವನು. ಕರ್ತನು ನನ್ನ ಕಾಯುವನು, ನನಗೆ ನೆರಳಾಗಿ ಬರುವನು. ಹಗಲಿನಲ್ಲೂ ഇരുಳಿನಲ್ಲೂ ನನ್ನನ್ನು ಕಾಯುವನು, ಹಗಲಿನಲ್ಲೂ ഇരുಳಿನಲ್ಲೂ ನನ್ನನ್ನು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡು
ಕೇಡಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಎಲ್ಲ ಕೇಡಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಅನುದಿನವೂ ಕಾಯುವನು ನನ್ನ ಆತ್ಮವನು. ಅನುದಿನವೂ ಕಾಯುವನು ನನ್ನ ಆತ್ಮವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹೋಗುವಾಗಲೂ ಕಾಯುವನು, ಬರುತ್ತಿರುವಾಗಲೂ ಕಾಯುವನು. ಹೋಗುವಾಗಲೂ ಕಾಯುವನು, ಬರುತ್ತಿರುವಾಗಲೂ ಕಾಯುವನು. ಈ ದಿನವೂ ಅನುದಿನವೂ ಎಂದೆಂದು ಕಾಯುವನು. ಈ ದಿನವೂ ಅನುದಿನವೂ ಎಂದೆಂದು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು, ನಾವು ಹೋಗುವಾಗಲೂ ಬರುವಾಗಲೂ ಸದಾ ಕಾಲ ನಮ್ಮನ್ನು ಕಾಯುವವನು, ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಕಾಯುವವನು. ನಮ್ಮ ಕರ್ತನು ತೂಕಡಿಸದೆ ನಿದ್ರಿಸದೆ ನಮಗಾಗಿ ನಮ್ಮನ್ನು ಕಾಯುವವನಾಗಿ ನಮ್ಮ ಸಂಗಡ ಇರುವಂತ ನಮ್ಮ ಕರ್ತನಾಗಿದ್ದಾನೆ. ಹಾಗಾಗಿ ನಾವು ಇನ್ನೊಂದು ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ನಾವು ಕೊಂಡಾಡೋಣ. ಒಂದು ಸುಂದರವಾದಂಥ ಹಿಂದಿ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಆರಾಧಿಸೋಣ. ಆ ಗೀತೆ ಈ ಪ್ರಕಾರವಾಗಿ ಪ್ರಾರಂಭವಾಗ್ತದೆ. ಜೈ ಜೈ ನಾಮ್ ಯೇಸು ನಾಮ್ ಗಾವೋ ಮೈ ಸುಬಹ ಶಾಮ್. ಹೌದು, ಜಯ ಜಯ ಯೇಸುವಿನ ನಾಮಕ್ಕೆ. ಬೆಳಿಗ್ಗೆ ಅಥವಾ ಮುಂಜಾನೆ ಮತ್ತು ಸಂಜೆ ಯಾವಾಗಲೂ ನಾನು ಕರ್ತನಿಗೆ ಜಯವನ್ನು ಹಾಡುವೆನು ಎಂಬುದಾಗಿ. का सहारा पापियों का दोस्त है तो यीशु तुम्हें कितना प्यारा, शब्द ना कैसे बताओ। बलहीन का सहारा पापियों का दोस्त है तो यीशु तुम्हें कितना प्यारा, शब्द ना कैसे बताओ। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। तुझ में बना रहूं तो अमृत फल लाऊं मैं, गाओ तेरी जय सदा तो तुझसा बन जाऊं मैं। तुझ में बना रहूं तो अमृत फल लाऊं मैं, गाओ तेरी जय सदा तो तुझसा बन जाऊं मैं। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। तू ही है जो मुझको बुलाता, देता है जीवन जल, तेरी शक्ति पाओ सदा और योजना हो जाए सफल। तू ही है जो मुझको बुलाता, देता है जीवन जल, तेरी शक्ति पाओ सदा और योजना हो जाए सफल। जय जय नाम यीशु नाम गाओ मैं सुबह शाम। जय जय
ಹಾಲೆಲೂಯ, ಹಾಲೆಲೂಯ. ಹೌದು, ಬಲಹೀನತೆ ವೇಳೆಯಲ್ಲಿ ನಮಗೆ ಬಲವನ್ನು ಕೊಡುವಾಗ, ಹೌದು, ನಮ್ಮ ಕರ್ತನಿಗಾಗಿ ನಾವು ಫಲವನ್ನು ಕೊಡುವಂಥವರಾಗಿರೋಣ. ಹೌದು, ನಮ್ಮ ಕರ್ತನನ್ನ ನಾವು ಆರಾಧಿಸುವಂಥವರಾಗಿರೋಣ. ನಮ್ಮ ಕರ್ತನನ್ನ ನಾವು ಮಹಿಮೆ ಪಡಿಸುವಂಥವರಾಗಿರೋಣ. ಹೌದು, ಒಂದು ಸುಂದರವಾದ ಗೀತೆ ಈ ಪ್ರಕಾರ, ಅಪ್ಪ ನಾನು ನಿನ್ನ ಕಾಣುವೆ, ತಂದೆನ ನಿನ್ನ ಸ್ತುತಿಸುವೆ ಎಂಬಂತ ಈ ಆರಾಧನಾ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನ ನಾವು ಆರಾಧಿಸುವಂಥವರಾಗಿರೋಣ. ಅಪ್ಪ ನಾನು ನಿನ್ನ ಕಾಣುವೆ, ತಂದೆ ನಾನು ನಿನ್ನ ಸ್ತುತಿಸುವೆ. ಅಪ್ಪ ನಾನು ನಿನ್ನ ಕಾಣುವೆ, ತಂದೆ ನಾನು ನಿನ್ನ ಸ್ತುತಿಸುವೆ. ಅಪ್ಪ ನಾನು ನಿನ್ನ ಕಾಣುವೆ, ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ. ನಾನಿನ್ನ ಕಂದನಲ್ಲೋ, ನಾನಿನ್ನ ಕಂದನಲ್ಲೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ. ಮಾರ್ಗವು ನೀನೇ, ಸತ್ಯವು ನೀನೇ, ಮಾರ್ಗವು ನೀನೇ, ಸತ್ಯವು ನೀನೇ. ನೀ ನನ್ನ ಜೀವವಲ್ಲೋ, ನೀ ನನ್ನ ಜೀವವಲ್ಲೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ. ಒಳ್ಳೆ ಕುರುಬನು ನೀನಲ್ಲವೋ, ಒಳ್ಳೆ ಕುರುಬನು ನೀನಲ್ಲವೋ. ನಾನಿನ್ನ ಕುರಿಮರಿಯೋ, ನಾನಿನ್ನ ಕುರಿಮರಿಯೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ. ಜೀವ ಜಲದ ಬುಗ್ಗೆಯು ನೀನೇ, ಜೀವ ಜಲದ ಬುಗ್ಗೆಯು ನೀನೇ. ನಿನ್ನಲ್ಲಿ ದಾಹಗೊಂಡೆ, ನಿನ್ನಲ್ಲಿ ದಾಹಗೊಂಡೆ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ. ನಾನಿನ್ನ ಕಂದನಲ್ಲೋ, ನಾನಿನ್ನ ಕಂದನಲ್ಲೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ.
ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲೂ ಸರ್ವ ಸ್ಥಿತಿಗಳಲ್ಲೂ ಎಲ್ಲ ಸಮಯದಲ್ಲೂ ಸರ್ವ ಸ್ಥಿತಿಗಳಲ್ಲೂ ಸಲಹಿದೇಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಸಲಹಿದೇಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಸಲಹಿದೇಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಲೇಲುಯಾ 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 ಲೇಲುಯಾ. ಹೌದು, ನಮ್ಮ ಕರ್ತನ ಕರಗಳಿಗೆ ಒಪ್ಪಿಸಿಕೊಳ್ಳೋಣ. ನಮ್ಮನ್ನ ಎಲ್ಲ ಸ್ಥಿತಿಗಳಲ್ಲಿ ಎಲ್ಲ ಸಮಯಗಳಲ್ಲಿ ಸಲಹಿದಂಥ ಯೇಸು, ಹೌದು ಕಾಪಾಡಿದಂಥ ಯೇಸು, ಆತನ ಉಪಕಾರಗಳಿಗಾಗಿ ನಾವು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಆರಾಧನಾ ಕೂಟವನ್ನು ಕರ್ತನ ಪರಿಶುದ್ಧ ಕರಗಳಿಗೆ ಒಪ್ಪಿಸಿಕೊಟ್ಕೊಂಡು ಮುಂದಿನ ಭಾಗದಲ್ಲಿ ಕರ್ತು ನಮ್ಮನ್ನು ಆಶೀರ್ವಾದ ಮಾಡಿ ನಮಗೆ ವಾಕ್ಯಗಳನ್ನು ದಯಪಾಲಿಸುವುದಕ್ಕಾಗಿ ಕರ್ತನ ಕರಗಳಿಗೆ ಒಪ್ಪಿಸಿಕೊಟ್ಕೊಂಡು ಪ್ರಾರ್ಥನೆ ಮಾಡುವಾಗ ಇವತ್ತು ಸಾಮುವೇಲ್ ಪ್ರಾರ್ಥನೆ ಮಾಡಬೇಕು. ನಮ್ಮನ್ನು ಬಹಳಾಗಿ ಪ್ರೀತಿಸುವ ತಂದೆ ದೇವರೇ, ನಿಮ್ಮ ಸ್ತುತಿಸ್ತೇ ಸ್ತೋತ್ರ ಮಾಡ್ತೇವೆ ಕರ್ತನೆ ಯೇಸುವೆ. ಸ್ತೋತ್ರ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವರೇ ಯೇಸುವೆ. ಇಷ್ಟೊತ್ತು ನಿಮ್ಮನ್ನು ದೇವರೇ ಇಷ್ಟು ಸಮಯ ದೇವರೇ ಯೇಸುವೆ ನಿಮ್ಮನ್ನು ಆರಾಧಿಸುವಂತೆ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತೆ ನೀವು ನಮಗೆ ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ ದೇವರೇ ಯೇಸುವೆ. ಸ್ತೋತ್ರ, ನಿಮ್ಮನ್ನು ಆರಾಧಿಸುವಂತೆ ನೀವು ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ ದೇವರೇ ಯೇಸುವೆ. ಮುಂದಿನ ಭಾಗದಲ್ಲಿ ಕೂಡ ಕರ್ತನೆ ದೇವರೇ ಯೇಸುವೆ ನೀವು ನಿಮ್ಮ ಸೇವಕರನ್ನು ಬಲಪಡಿಸಬೇಕಾಗಿ ಬೇಡಿಕೊಳ್ತೇವೆ ಕರ್ತನೆ ದೇವರೇ ಯೇಸುವೆ. ಸಂದೇಶದ ಮೂಲಕ ನಮ್ಮೊಂದಿಗೆ ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರ ದೇವರೇ ಯೇಸುವೆ. ಪ್ರತಿಯೊಬ್ಬರನ್ನು ನೀವು ಮುಟ್ಟಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ದೇವರೇ ಯೇಸುವೆ. ನಮ್ಮೊಂದಿಗೆ ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರ ದೇವರೇ ಯೇಸುವೆ. ಇವತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತ ನಡೆಯಬೇಕಾಗಿ ಬೇಡಿಕೊಳ್ತೇವೆ ಕರ್ತನೆ ದೇವರೇ ಯೇಸುವೆ. ನಿಮ್ಮ ಚಿತ್ತ ನೆರವೇರಲಿ ಕರ್ತನೆ ದೇವರೇ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ದೇವರನ್ನ ಹಾಡಿ ಆರಾಧಿಸಿ ಸ್ತುತಿಸಿ ಕೊಂಡಾಡುವಂತೆ ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯವನ್ನು ಕೃಪೆಯನ್ನು ತೋರಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಂಡು ಬಲವನ್ನು ಹೊಂದಿಕೊಳ್ಳುವಂಥವರಾಗಿರೋಣ. ದೇವರು ನಮ್ಮೊಂದಿಗೆ ಈ ದಿನದಲ್ಲಿ ಮಾತನಾಡಿ ನಮ್ಮನ್ನು ಆಶೀರ್ವಾದಿಸುವಂಥ ಕರ್ತನಾಗಿದ್ದಾನೆ, ನಮ್ಮನ್ನು ಬಲಪಡಿಸುವಂಥ ಕರ್ತನಾಗಿದ್ದಾನೆ. ನಮ್ಮ ಧ್ಯಾನಕ್ಕಾಗಿ ವಾಕ್ಯವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ನಾವು ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ ಅದರ 6ರಿಂದ 10ರವರೆಗಿನ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ಯೇಸು ಅವರಿಗೆ, ನನ್ನ ಸಮಯವು ಇನ್ನೂ ಬಂದಿಲ್ಲ, ನಿಮ್ಮ ಸಮಯವು ಯಾವಾಗಲೂ ಸಿದ್ಧವಾಗಿದೆ. ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು, ಆದರೆ ನಾನು ಅದರ ಕ್ರಿಯೆಗಳು ಕೆಟ್ಟವುಗಳೆಂದು ಸಾಕ್ಷಿ ಹೇಳುವುದರಿಂದ ನನ್ನನ್ನು ಹಾಗೆ ಮಾಡುತ್ತದೆ. ನೀವೇ ಜಾತ್ರೆಗೆ ಹೋಗಿರಿ, ನನ್ನ ಸಮಯವು ಇನ್ನೂ ಒದಗದೇ ಇರುವುದರಿಂದ ನಾನು ಈ ಜಾತ್ರೆಗೆ ಈಗ ಹೋಗುವುದಿಲ್ಲವೆಂದು ಹೇಳಿದನು.
ಇದನ್ನು ಹೇಳಿ ಗಲಿಲಾಯದಲ್ಲಿಯೇ ನಿಂತನು. ಆದರೆ ಆತನ ಸಹೋದರರು ಜಾತ್ರೆಗೆ ಹೋದ ಮೇಲೆ ಆತನ ಸಹೋದರನು ಜನರಿಗೆ ಕಾಣುವಂತೆ ಹೋಗದೆ ಮರೆಯಾಗಿ ಹೋದನು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆರೂಸಲೇಮಿನಲ್ಲಿ ಪರ್ಣಶಾಲೆಗಳ ಜಾತ್ರೆ ನಡೀತಾ ಇತ್ತು. ಇಸ್ರಾಯೇಲ್ಯರಿಗೆ ಅನೇಕ ಜಾತ್ರೆಗಳಿದ್ದವು. ಕನಿಷ್ಠ ಪಕ್ಷ 3 ಜಾತ್ರೆಗಳಿಗಾದರೂ ಅವರು ಒಟ್ಟಿಗೆ ಸೇರಬೇಕಾಗಿತ್ತು. ಹಳೆ ಒಡಂಬಡಿಕೆಯ ಪ್ರಕಾರವಾಗಿ 3 ಜಾತ್ರೆಗಳಿಗಾದರೂ ಅವರು ಸೇರಬೇಕಾಗಿತ್ತು. ಅದರಲ್ಲಿ ಪರ್ಣಶಾಲೆಗಳ ಜಾತ್ರೆ ಎಂಬಂಥ ಜಾತ್ರೆಯಲ್ಲಿ ಕೂಡ ಅವರು ಇಸ್ರಾಯೇಲ್ ದೇಶದ ಅಥವಾ ಯಹೂದ ದೇಶದ ಬೇರೆ ಬೇರೆ ಭಾಗಗಳಿಂದ ಯೆರೂಸಲೇಮಿಗೆ ಬಂದು ಅಲ್ಲಿ ಜಾತ್ರೆ ಸೇರಿ ದೇವರ ಆರಾಧನೆ ಮಾಡ್ತಾಯಿದ್ರು. ಈಗ ಯೇಸು ಸ್ವಾಮಿಯ ಹಾಫ್ ಬ್ರದರ್ಸ್ ಆಗಿದ್ದಂಥ ಯಾಕೋಬ, ಯೋಸೆ, ಸೀಮೋನ, ಯೂದ ಎಂಬಂಥವರು, ಇನ್ನು ಬೇರೆ ಕೆಲವರು ಕೂಡ ಇರಬಹುದು. ಅಂದರೆ ಕೆಲವು ಸಂಬಂಧಿಗಳಾಗಿ, ಅಂದರೆ ಮರಿಯಳ ಮತ್ತು ಯೋಸೆಫರ ಸಂಬಂಧಿಕರಾಗಿರುವಂಥವರ ಮಕ್ಕಳು ಕೂಡ ಇರಬಹುದು. ಇಲ್ಲಿ ನೋಡ್ತೇವೆ, ಅವರು ಈಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಅಲ್ಲಿ ಅದರ ಹಿಂದೆ ಇರುವಂಥ ಭಾಗಕ್ಕೆ ನಾವು ಬರುವಂಥ ಸಮಯದಲ್ಲಿ 3ರಿಂದ ಓದುವಾಗ ಅಥವಾ 2ರಿಂದನೇ ಓದಿಕೊಳ್ಳುವಾಗ, ಪರ್ಣಶಾಲೆಗಳ ಹಬ್ಬವೆಂಬ ಯೆಹೂದ್ಯರದೊಂದು ಜಾತ್ರೆ ಸಮೀಪಿಸಿದಾಗ ಆತನ ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡುವನಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಈ ಬ್ರದರ್ಸ್, ಅಂದರೆ ಮರಿಯಳ ಮಕ್ಕಳಾಗಿರುವಂಥ ಈ ಬ್ರದರ್ಸ್, ಇವರು ಹೇಳ್ತಾ ಇದ್ದಾರೆ, ನೀನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ನಿನ್ನ ಶಿಷ್ಯರು ನೋಡುವಂತೆ ಇಂಥ ಕಾರ್ಯಗಳನ್ನೆಲ್ಲ ಮಾಡು. ಯಾಕಂದರೆ ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾರೂ ಕೂಡ ಗುಪ್ತವಾಗಿ ಏನು ಮಾಡುವುದಿಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡುವವನಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. ಅಲ್ಲಿ 5ನೇ ವಾಕ್ಯ ಬಹಳ ಮುಖ್ಯವಾಗಿ, ಯಾಕಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. ಯೇಸು ಸ್ವಾಮಿಯ ಹಾಫ್ ಬ್ರದರ್ಸ್ ಕೂಡ ಯೇಸು ಸ್ವಾಮಿಯನ್ನು ನಂಬಿರಲಿಲ್ಲ. ನೋಡಿ, ಅವರ ಜೊತೆಯಲ್ಲಿ ಬೆಳೆದಂಥವರು, ಅವರು ಕೂಡ ಯೇಸುವಲ್ಲಿ ನಂಬಿಕೆ ಇಟ್ಟಿರಲಿಲ್ಲ. ಅವರು ಹೇಳ್ತಾ ಇದ್ದಾರೆ, ಇದೇನೋ ದೊಡ್ಡ ತಂತ್ರವೋ ಅಥವಾ ಯಾವುದೋ ವಿದ್ಯೆಯೋ, ಎಂಥ ವಿದ್ಯೆಯೋ ನಮಗೆ ಗೊತ್ತಿಲ್ಲ. ನೀನು ಪ್ರಸಿದ್ಧನಾಗಬೇಕಾದ್ರೆ ಅಲ್ಲಿ ಹೋಗಿ ಮಾಡು, ಜನ ನೋಡಲಿ. ಅವರ ಉದ್ದೇಶ ಕೆಲವೊಮ್ಮೆ ಹೀಗಿರಬಹುದು, ಇದರಿಂದ ಈತನಿಗೆ ಏನಾದರೂ ವರಮಾನ ಸಿಕ್ಕಬಹುದು ಅಥವಾ ಸಂಪಾದನೆ ಆಗಬಹುದು, ಜನರು ಈತನನ್ನು ಹೊಗಳಬಹುದು, ಪ್ರಸಿದ್ಧಿಗೆ ಬರ್ತಾನೆ. ನೋಡಿ, ಲೋಕದವರೆಲ್ಲ ಮಾಡುವಂಥದ್ದು ಹಾಗೆ. ಲೋಕದಲ್ಲಿ ಬಹಳಷ್ಟು ಜನ ಕೂಡ ತಮಗಿರುವಂಥ ಟ್ಯಾಲೆಂಟ್ಗಳನ್ನು ಉಪಯೋಗಿಸುವಂಥದ್ದು ಸಂಪಾದನೆಗೋಸ್ಕರವೇ. ಕೆಲವರು ಭಕ್ತಿಯ ಮಾರ್ಗವನ್ನು ಕೂಡ ಸಂಪಾದನೆಗಾಗಿ ಉಪಯೋಗಿಸುವಂಥವರಿದ್ದಾರೆ. ಭಕ್ತಿಯ ಮಾರ್ಗವನ್ನು ಹಣ ಸಂಪಾದನೆಗಾಗಿ ಉಪಯೋಗಿಸುವಂಥವರು ಸಹ ಲೋಕದಲ್ಲಿದ್ದಾರೆ. ನೋಡಿ, ಆತನ ಸಹೋದರರು ಯೇಸುವಿನಲ್ಲಿ ನಂಬಿಕೆ ಇಟ್ಟಿರಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಆದರೆ ಈ ಸಹೋದರರು ನಂತರ ನಂಬಿಕೆ ಇಟ್ಟರು. ಅದರಲ್ಲಿ ಒಬ್ಬ ಸಹೋದರ ಯಾಕೋಬನ ಪತ್ರಿಕೆ ಬರೆದಂಥ ಸಹೋದರ ಯಾಕೋಬ, ಮತ್ತೊಬ್ಬ ಯೂದನ ಪತ್ರಿಕೆ ಬರೆದಂಥ ಯೂದ. ಇನ್ನೂ ಕೂಡ ಇಬ್ಬರು ಇದ್ದರು, ಯಾಕೋಬ, ಯೋಸೆ, ಸೀಮೋನ, ಯೂದ. ಯೋಸೆ ಮತ್ತು ಸೀಮೋನ ಅವರ ಬಗ್ಗೆ ಅವರು ಯಾವ ಪತ್ರಿಕೆ ಬರೆದಿದ್ದರೂ ಕೂಡ ಅವರೆಲ್ಲ ಕರ್ತನ ನಂಬಿದರು. ಆದರೆ ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟು ಸತ್ತು ಸಮಾಧಿಯಾಗಿ 3ನೇ ದಿನ ಎದ್ದು ಬಂದ ನಂತರ ಯಾಕೋಬನಿಗೆ ದರ್ಶನ ಕೊಟ್ಟ ನಂತರ ಅವರು ನಂಬಿದರು ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಂಥದ್ದನ್ನು ನೋಡ್ತೇವೆ. ಅದಕ್ಕಿಂತ ಮುಂಚೆ ಅವರು ನಂಬಿರಲಿಲ್ಲ. ಆದರೆ ನಂಬಿದ ಮೇಲೆ ಅವರು ದೊಡ್ಡ ಸೇವಕರಾದರು. ಅವರ ನಂಬಿಕೆ ಬಹಳ ಬಲವಾಗಿತ್ತು, ಅವರ ನಂಬಿಕೆ ಬಹಳ ಸ್ಟ್ರಾಂಗ್ ಆಗಿತ್ತು. ಅವರು ಒಳ್ಳೆಯ ದೇವರ ಮಕ್ಕಳಾಗಿ ಮಾರ್ಪಟ್ಟರು. ಆದರೆ ಇದು ನಂಬಿಕೆ ಬರುವುದಕ್ಕಿಂತ ಮುಂಚಿನ ಸಂಗತಿ. ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸು ಅವರಿಗೆ, ನನ್ನ ಸಮಯ ಇನ್ನೂ ಬಂದಿಲ್ಲ, ನಿಮ್ಮ ಸಮಯ ಯಾವಾಗಲೂ ಸಿದ್ಧವಾಗಿದೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನನ್ನ ಸಮಯ ಬಂದಿಲ್ಲ. ನನ್ನ ಸಮಯ ಬಂದಾಗ ನನಗೆ ಯಾರೂ ಕೂಡ ಹೇಳದೇನೆ ನಾನು ನನ್ನ ಕೆಲಸವನ್ನು ಮಾಡುವವನಾಗಿದ್ದೇನೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನನ್ನ ಸಮಯ ಬಂದಾಗ ಪ್ರಾರ್ಥನೆಗೆ ಉತ್ತರ ನಿಮಗೆ ಸಿಗ್ತದೆ. ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ಬೋದು, ನಮ್ಮ ಸಮಯವೆಂಬುದಾಗಿ ನಾವು ನೆನೆಸಿಕೊಂಡಿರುವಂಥದ್ದು ಕೆಲವೊಮ್ಮೆ ದೇವರ ಸಮಯವಾಗಿರುವುದಿಲ್ಲ. ನಮ್ಮ ಸಮಯ ನಮ್ಮ ಅಜ್ಞಾನದಿಂದ, ನಮ್ಮ ಜ್ಞಾನದ ಕೊರತೆಯಿಂದ, ಅಥವಾ ನಮ್ಮ ಆತ್ಮಿಕ ಜೀವಿತದಲ್ಲಿ ಹೌದು ಬಹಳಷ್ಟು ಆಳಕ್ಕೆ ಹೋಗದೇ ಇರುವುದರಿಂದ, ವಾಕ್ಯದ ಜ್ಞಾನದ ಕೊರತೆಯಿಂದ, ದೇವರ ಚಿತ್ತವನ್ನು ಅರಿತುಕೊಳ್ಳುವುದರಲ್ಲಿ ನಮಗೆ ಅದನ್ನು ಸರಿಯಾಗಿ ಅರಿತುಕೊಳ್ಳಲಿಕ್ಕೆ ಆಗದೇ ಇರುವುದರಿಂದ ನಾವು ಕೆಲವೊಮ್ಮೆ
ನಮ್ಮ ಸಮಯವನ್ನೇ ದೇವರ ಸಮಯ ಎಂಬುದಾಗಿ ನೆನೆಸಿಕೊಂಡು ಬಿಡುವವರಾಗಿದ್ದೇವೆ. ದೇವರು ತಕ್ಕ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ, ತನ್ನ ಸಮಯದಲ್ಲಿ ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ನನ್ನ ಸಮಯ ಇನ್ನೂ ಬಂದಿಲ್ಲ, ನಿಮ್ಮ ಸಮಯ ಯಾವಾಗಲೂ ಸಿದ್ಧವಾಗಿದೆ. ನೋಡಿ, ನಂಬುವವನಿಗೆ ಎಲ್ಲ ಸಮಯಕ್ಕೆ ಸರಿಯಾಗಿ ಆಗ್ತದೆ. ಇಲ್ಲಿ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಿಮ್ಮ ಸಮಯ ಯಾವಾಗಲೂ ಸಿದ್ಧವಾಗಿದೆ. ಅಂದರೆ ನೀವು ನಂಬದವರು, ಅದಕ್ಕಾಗಿ ನಿಮಗೆಲ್ಲ ಸಮಯವಾಗಿ, ಎಲ್ಲ ಅದೇ ಸಮಯವಾಗಿ, ಸರಿಯಾದ ಸಮಯವಾಗಿ ಕಾಣಿಸ್ತದೆ. ಈಗಲೇ ಸಿಗಬೇಕು. ನೋಡಿ, ಅನೇಕರು ಈಗಲೇ ಕೊಡು, ಈಗ ಬೇಕು ಎಂಬುದಾಗಿ ಕೇಳುವವರಿದ್ದಾರೆ. ಆದರೆ ದೇವರೇ ನಿನ್ನ ಚಿತ್ತದ ಸಮಯದಲ್ಲಿ ಕೊಡು ಎಂಬುದಾಗಿ ಕೇಳುವಂಥವರು ತುಂಬ ಕಡಿಮೆಯಾಗಿರ್ತಾರೆ. ಈಗ ಕೊಡು, ಈಗಲೇ ಕೊಡು, ಈಗಲೇ ಬೇಕು. ನೋಡಿ, ಕೆಲವರು ಕೇಳಿಕೊಂಡು ದೊರಕದ ನಿಮಿತ್ತ ಅಥವಾ ಕೂಡಲೇ ದೊರಕದ ನಿಮಿತ್ತ ನಂಬಿಕೆಯನ್ನು ಕಳೆದುಕೊಳ್ಳುವವರಿದ್ದಾರೆ. ಕೆಲವರು 1, 2, 4 ಸಲ ದೇವರ ಆರಾಧನೆಗೋಸ್ಕರ ಸಭೆಗಳ ಕೂಟಗಳಿಗೆ ಹೋಗಿರ್ತಾರೆ. ಆನಂತರ ಅವ್ರು ಹೇಳ್ತಾರೆ, ನಾನು ಎಷ್ಟು ನಂಬಿಕೆ ಇಟ್ಟೆ, ಎಷ್ಟು ಸಲ ಆರಾಧನೆಗೆ ಹೋದೆ, ಎಷ್ಟು ಸಲ ಪ್ರಾರ್ಥನೆ ಮಾಡಿದೆ, ನನಗೇನು ಸಿಗಲಿಲ್ಲ ಎಂಬುದಾಗಿ. ಇಲ್ಲ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ದೇವರು ಸರಿಯಾಗಿ ಆತನನ್ನು ಹುಡುಕುವಂಥವರಿಗೆ ಸರಿಯಾದ ಸಮಯದಲ್ಲಿ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ. ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಬರಮಾಡುವ ಆತನಾಗಿದ್ದಾನೆ. ದೇವರ ನಂಬಿಕೆ ಸ್ತೋತ್ರ ಉಂಟಾಗಲಿ. ತಕ್ಕ ಕಾಲದಲ್ಲಿ ಮುಂದೆ ನೋಡ್ತೇವೆ, ಯೇಸುಸ್ವಾಮಿ ಹೇಳ್ತಿದ್ದಾರೆ, ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು, ಆದರೆ ನಾನು ಅದರ ಕ್ರಿಯೆಗಳು ಕೆಟ್ಟವುಗಳೆಂದು ಸಾಕ್ಷಿ ಹೇಳುವುದರಿಂದ ನನ್ನನ್ನು ಹಾಗೆ ಮಾಡುತ್ತದೆ. ನೀವೇ ಜಾತ್ರೆಗೆ ಹೋಗಿರಿ, ನನ್ನ ಸಮಯ ಇನ್ನೂ ಒದಗದೇ ಇರುವುದರಿಂದ ನಾನು ಈ ಜಾತ್ರೆಗೆ ಈಗ ಹೋಗುವುದಿಲ್ಲ ಎಂದು ಹೇಳಿದನು. ಇದನ್ನು ಹೇಳಿ ಗಲಿಲಾಯದಲ್ಲಿ ನಿಂತನು. ಯೇಸುಸ್ವಾಮಿ ಹೇಳ್ತಿದ್ದಾರೆ, ಈಗ ನನ್ನ ಸಮಯ ಇನ್ನೂ ಬಂದಿಲ್ಲ, ಹಾಗಾಗಿ ನಾನು ಈಗ ಈ ಜಾತ್ರೆಗೆ ಹೋಗುವುದಿಲ್ಲ, ಸಮಯ ಬಂದಾಗ ನಾನು ಹೋಗ್ತೇನೆ. ಇದನ್ನು ಹೇಳಿ ಯೇಸುಸ್ವಾಮಿ ಗಲಿಲಾಯದಲ್ಲೇ ನಿಂತನು. ಆದರೆ 10ನೇ ವಾಕ್ಯದಲ್ಲಿ ನೋಡ್ತೇವೆ, ಆದರೆ ಆತನ ಸಹೋದರ ಜಾತ್ರೆಗೆ ಹೋದ ಮೇಲೆ ಆತನ ಸಹೋದರನು ಜನರಿಗೆ ಕಾಣುವಂತೆ ಹೋಗದೆ ಮರೆಯಾಗಿ ಹೋದನು. ನೋಡಿ, ಆ ಜನ ಹೇಳಿದ್ರು ಅಥವಾ ಆತನ ಸಹೋದರರು ಹೇಳಿದರು, ಜನ ಕಾಣಿಸುವ ಹಾಗೆ ಮಾಡು, ಪ್ರಸಿದ್ಧಿಗೆ ಬರುವ ಹಾಗೆ ಮಾಡು. ಯೇಸುಸ್ವಾಮಿ ಜನ ಕಾಣಿಸುವ ಹಾಗೆ, ಪ್ರಸಿದ್ಧಿಗೆ ಬರುವ ಹಾಗೆ ಮಾಡುವವನಲ್ಲ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಆತನ ಒಬ್ಬನೇ ಕುಮಾರನು ಅಥವಾ ದೇವಕುಮಾರನು ಯೇಸುಸ್ವಾಮಿ ಲೋಕಕ್ಕೆ ಬಂದಿದ್ದಾರೆ. ಈಗ ಆತನಿಗೆ ಒಂದೊಂದು ನಿಮಿಷ ಕೂಡ ಬಹಳ ಮುಖ್ಯವಾದದ್ದು. ಕೆಲವೊಮ್ಮೆ ನಮಗೆ ಅನಿಸ್ಬೋದು, ನಾನು ಈ ಹೊತ್ತು ಹೋಗಲ್ಲ ಎಂಬುದಾಗಿ ಹೇಳಿ ಅವರು ಹೋದ ಮೇಲೆ, ಸಹೋದರರು ಹೋದ ಮೇಲೆ ಯೇಸು ಹೋಗಿದ್ದಾರಲ್ಲ, ಹಾಗಾದರೆ ಅವರು ಹೇಳಿದ್ದು ಸರಿಯಾ ತಪ್ಪಾ? ನೋಡಿ, ಯೇಸುಸ್ವಾಮಿ ಪ್ರತಿಯೊಂದು ನಿಮಿಷವೂ ಅವರಿಗೆ ಇಂಪಾರ್ಟೆಂಟ್. ಆತ ಪ್ರತಿಯೊಂದು ಕಾರ್ಯವನ್ನು ಸರಿಯಾದ ಸಮಯದಲ್ಲಿ ಮಾಡುವಾತನಾಗಿದ್ದಾನೆ. ನಾವು ನೋಡ್ತೇವೆ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಅಲ್ಲಿ ಈ ಪ್ರಕಾರವಾಗಿ ಓದುತ್ತೇವೆ, ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಕ್ಕೆ ಬಂದಿದೆ. ದೇವರ ನೋಡಿ, ಅಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 15ನೇ ವಾಕ್ಯ, ಕಾಲವು ಪರಿಪೂರ್ಣವಾಯಿತು, ದೇವರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿದನು. ಯೇಸುಸ್ವಾಮಿ ಹೇಳ್ತಿದ್ದಾರೆ, ಕಾಲ ಪರಿಪೂರ್ಣವಾಯಿತು. 4000 ವರ್ಷಗಳಿಂದ ಆ ಕಾಲದವರೆಗೆ ಜನ ಮೆಸ್ಸಿಯನು ಯಾವಾಗ ಬರ್ತಾನೆ, ಇವತ್ತು ಬರ್ತಾನೋ, ನಾಳೆ ಬರ್ತಾನೋ, ಮುಂದಿನ ತಲೆಮಾರಲ್ಲಿ ಬರ್ತಾನೋ ನೋಡ್ತಾ ಇದ್ದರು. ಆದರೆ 4000 ವರ್ಷಗಳಾದಾಗ ಮೆಸ್ಸಿಯ ಬಂದ್ಕೊಂಡು ಈಗ ಸಂದೇಶ ಕೊಡ್ತಾ ಇದ್ದಾರೆ, ಕಾಲ ಪರಿಪೂರ್ಣವಾಯಿತು, ಮೆಸ್ಸಿಯನು ಬಂದುಬಿಟ್ಟಿದ್ದಾನೆ. ನೋಡಿ, ಅವನು ತಡ ಮಾಡುವಂಥ ದೇವರಲ್ಲ, ಆತ ತಡ ಮಾಡುವಂಥ ದೇವರಲ್ಲ. ತಕ್ಕ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ನಿಮಿಷದಲ್ಲಿ ಆತ ಕೆಲಸ ಮಾಡುವಂಥ, ಕಾರ್ಯ ಮಾಡುವಂಥ, ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಈ ಸಹೋದರರು ಹೊರಟು ಹೋಗಿದ್ದಾರೆ. ಅವರು ಬೆಳಗ್ಗೆ ಹೋಗಿದ್ದಿರ್ಬೋದು, ಅಥವಾ ಮಧ್ಯಾಹ್ನ ಹೋಗಿದ್ದಿರ್ಬೋದು, ಅಥವಾ ಸಾಯಂಕಾಲ ಹೋಗಿದ್ದಿರ್ಬೋದು, ನಮಗೆ ಗೊತ್ತಿಲ್ಲ. ಅವರು ಹೊರಟು ಹೋಗಿದ್ದಾರೆ. ಅವರು ಹೋದ ಮೇಲೆ ಯೇಸುವಿನ ಸಮಯ ಬಂದಾಗ, ಯೇಸುಸ್ವಾಮಿ ಕೆಲವೊಮ್ಮೆ ಅರ್ಧ ಗಂಟೆ, ಅವರಿಗಿಂತ ಅರ್ಧ ಗಂಟೆ, ಅಥವಾ ಅವರಿಗಿಂತ 1 ಗಂಟೆ, ಅಥವಾ ಅವರಿಗಿಂತ 2 ಗಂಟೆ, ಅಥವಾ ಅವರಿಗಿಂತ 10 ಗಂಟೆ, 12 ಗಂಟೆ, 6 ಗಂಟೆ ನಂತರ ಹೋಗಿದ್ದಿರ್ಬೋದು. ಆದರೆ ಅವರು ಹೋದ ಮೇಲೆ ಯೇಸು ಹೋಗಿದ್ದಾರೆ. ಅವರಿಗೆ ಆ ನಿಮಿಷಗಳು, ಆ ಗಂಟೆಗಳು ಬಹಳ ಮುಖ್ಯ. ತನ್ನ ಸಮಯದಲ್ಲಿ ತಾನು ಕಾರ್ಯ ಮಾಡುವ ಆತನಾಗಿದ್ದಾನೆ. ಕೆಲವೊಮ್ಮೆ ಎಲ್ಲರೂ ಬೆಳಿಗ್ಗೆ 6 ಗಂಟೆಗೆ ಹೊರಟಿದ್ದಿರ್ಬೋದು, ಆದರೆ ಯೇಸುಸ್ವಾಮಿ 9 ಗಂಟೆಗೆ ಹೊರಟಿದ್ದಿರ್ಬೋದು. ಅದು ಆತನ ಚಿತ್ತ ಮತ್ತು ಆತ ಸರಿಯಾದ ಸಮಯಕ್ಕೆ ಹೊರಡುವನಾಗಿದ್ದಾನೆ. ಇನ್ನೊಂದು ಅರ್ಥ ಕೂಡ ನಮಗೆ ಇದಕ್ಕೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಯೇಸುಸ್ವಾಮಿ ಯೆರೂಸಲೇಮಿಗೆ ಹೋಗುವವರಾಗಿದ್ದಾರೆ. ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಆದರೆ ಆತನ ಸಮಯ ಬಂದಾಗ ಆತ ಹೋಗುವನಾಗಿದ್ದಾನೆ. ಆದರೆ ನಂಬದವರ ಸಂಗಡ ಆತ ಹೋಗೋದಿಲ್ಲ. ನೋಡಿ, ಅನೇಕರು ಹೋಗ್ತಾರೆ,
ನನ್ನ ಸಂಗಡ ಯೇಸು ಇರಬೇಕು ಎಂಬುದಾಗಿ ಬಯಸ್ತಾರೆ. ಆದರೆ ಯೇಸು ನಿನ್ನ ಸಂಗಡ ನಾನು ಬರ್ತೇನೆ, ನನ್ನ ಸಂಗಡ ನೀನು ಬಾ, ಆದರೆ ನಿನ್ನ ಸಮಯದಲ್ಲಿ ನಿನ್ನ ಸಂಗಡ ನಾನು ನಡೀಲಿಕ್ಕೆ, ನಿನ್ನ ಸಂಗಡ ನಡೆಯುವುದಕ್ಕೆ ನನಗೆ ಕೃಪೆ ಕೊಡು, ಈ ರೀತಿ ಕೇಳಿಕೊಳ್ಳುವವರಲ್ಲ. ಈಗ ನಾನು ಹೋಗ್ತೇನೆ, ನೀನು ನನ್ನ ಸಂಗಡ ಬರಬೇಕು, ಆದರೆ ದೇವರು ಇದು ನಿನ್ನ ಚಿತ್ತವ ಎಂಬುದಾಗಿ ಅನೇಕರು ದೇವರ ಬಳಿ ಪ್ರಾರ್ಥನೆ ಮಾಡುವವರಲ್ಲ. ನಾವು ನೋಡ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ 2 ವರ್ಷಗಳ ಪುಸ್ತಕದಲ್ಲಿ ದಾವೀದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರತಿ ಬಾರಿ ಆತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಓ ದೇವರ ಇದು ನಿನ್ನ ಚಿತ್ತವ, ನಾನು ಯುದ್ಧಕ್ಕೆ ಹೋಗಬಹುದಾ, ನನ್ನ ಕೈಗೆ ಅವ್ರನ್ನ ಒಪ್ಪಿಸಿ ಕೊಡುವಿಯಾ, ನಾನು ಫಿಲಿಸ್ಟಿಯರ ವಿರುದ್ಧ ಯುದ್ಧಕ್ಕೆ ಹೋಗಲ್ಲ, ಅದಕ್ಕಿಂತ ಮುಂಚೆ ನಾನು ಯಹೂದ ದೇಶದ ಯಾವುದಾದ್ರೂ ಒಂದು ಪಟ್ಟಣಕ್ಕೆ ಹೋಗಬಹುದು, ಹೋಗಬೇಕಾದರೆ ಯಾವ ಪಟ್ಟಣಕ್ಕೆ ಹೋಗಲಿ. ನೋಡಿ, ಪ್ರತಿಯೊಂದು ಆತ ಕೇಳ್ತಾ ಇದ್ದಾನೆ. ನಾವು ಕೇಳುವುದಾದರೆ ಆತ ನಮ್ಮೊಂದಿಗೆ ಮಾತನಾಡುವ ಆತನಾಗಿದ್ದಾನೆ. ಕೆಲವೊಮ್ಮೆ ನೇರವಾಗಿ ಮಾತನಾಡ್ತಾನೆ, ದರ್ಶನ ಕೊಟ್ಟು ಮಾತಾಡ್ತಾನೆ, ಕನಸಿನ ಮೂಲಕ ಮಾತಾಡ್ತಾನೆ, ಪ್ರವಾದನೆಗಳ ಮೂಲಕ ಮಾತಾಡ್ತಾನೆ, ಪ್ರವಾದಿಗಳ ಮೂಲಕ ಮಾತಾಡ್ತಾನೆ, ವಾಕ್ಯದ ಮೂಲಕ ಮಾತಾಡ್ತಾನೆ. ನೋಡಿ, ವಿವಿಧ ರೀತಿಯಲ್ಲಿ ನಮ್ಮ ದೇವರು ನಮ್ಮ ಸಂಗಡ ಮಾತನಾಡುವಂಥ ದೇವರಾಗಿದ್ದಾನೆ. ಆತ ಮಾತನಾಡುವಂಥ ದೇವರಾಗಿದ್ದಾನೆ. ನೋಡಿ, ಆತನ ಸಮಯ ಬಂದಾಗ ಆತ ಹೋಗ್ತಾನೆ, ಆದರೆ ಆತ ನಂಬದವರ ಸಂಗಡ ಹೋಗುವುದಿಲ್ಲ. ನೋಡಿ, ಆತನ ಸಹೋದರರು, ಆತನ ಹಾಫ್ ಬ್ರದರ್ಸ್ ಅಥವಾ ಅರ್ಧ ಸಹೋದರರು ಮರಿಯಳ ಮಕ್ಕಳಾಗಿದ್ದಾರೆ. ಅವರು ಯೇಸುವಲ್ಲಿ ನಂಬಿಕೆ ಇಟ್ಟಿರಲಿಲ್ಲ. ಆದರೆ ಯೇಸು ಸ್ವಾಮಿ ಅವರ ಸಂಗಡ ಹೋಗಲಿಕ್ಕೆ ಸಿದ್ಧರಾಗ್ತಾ ಇಲ್ಲ. ತನ್ನನ್ನು ಯಾರು ನಂಬಿದ್ದಾರೆ ಅವರ ಸಂಗಡ ಆತ ಹೋಗುವವನಾಗಿದ್ದಾನೆ. ನಾವು ನೋಡ್ತೇವೆ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಇಸ್ರಾಯೇಲ್ಯರು ದೇವರ ಮೇಲೆ ನಂಬಿಕೆ ಇಡಲಿಲ್ಲ. ಅವರು ಮೋಶೆ 40 ದಿನ ಪರ್ವತದ ಮೇಲೆ ಇದ್ದಾಗ, ಪರ್ವತದ ಮೇಲೆ ದೇವರ ಆಜ್ಞೆಗಳನ್ನು ಹೊಂದಿಕೊಳ್ಳುವುದಕ್ಕಿದ್ದಾಗ ಮೋಶೆಗೆ ಸಹ ಗೊತ್ತಿರಲಿಲ್ಲ ನಾನು 40 ದಿನಗಳ ಕಾಲ ಇಲ್ಲಿ ಇರಬೇಕು ಎಂಬುದಾಗಿ. ಅದು ದೇವರ ಚಿತ್ತದ ಮತ್ತು ದೇವರ ಸಮಯವಾಗಿತ್ತು. ಆದರೆ ಈ ಜನ ಕೆಳಗಿದ್ದುಕೊಂಡು ಗಲಾಟೆ ಪ್ರಾರಂಭ ಮಾಡಿದ್ದಾರೆ. ಆ ಮೋಶೆ ಏನಾದರೂ ಗೊತ್ತಿಲ್ಲ, ನಮಗೆ ದೇವರುಗಳನ್ನು ಮಾಡಿಕೊಡು. ಆರೋನನ ಹತ್ತಿರ ಬಂದು ಜಗಳ ಮಾಡ್ತಾ ಇದ್ದಾರೆ. ಆರೋನ ಅವ್ರನ್ನ ತಡೆಯುವುದಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು, ಆದರೆ ಆರೋನ ಕೂಡ ಅವ್ರನ್ನ ಹೆದರಿ ಆತ ಬಸವನ ಪ್ರತಿಮೆಗಳನ್ನು ಮಾಡಿ ಅಥವಾ ಹೋರಿಯ ಪ್ರತಿಮೆಗಳನ್ನು ಮಾಡಿ ಕೊಟ್ಟುಬಿಡ್ತಾ ಇದ್ದಾನೆ, ವಿಗ್ರಹಗಳನ್ನು ಮಾಡಿ ಕೊಟ್ಟುಬಿಡ್ತಾ ಇದ್ದಾನೆ. ಕೊನೆಗೆ ದೇವರು ಹೇಳ್ತಿದ್ದಾರೆ, ಈ ಜನರ ಸಂಗಡ ನಾನು ಬರುವುದಿಲ್ಲ, ನಂಬದಂಥ ಮಾತು ಕೇಳದಂಥ ಈ ಜನರ ಸಂಗಡ ನಾನು ಬರಲ್ಲ. ಮೋಶೆ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಹೇಳ್ತಿದ್ದಾರೆ, ನನ್ನ ದೂತನನ್ನು ಕಳಿಸ್ತೇನೆ. ಆದರೆ ಮೋಶೆ ಮತ್ತೆ ಕೂಡ ಉಪವಾಸ ಪ್ರಾರ್ಥನೆ ಮಾಡಿ ದೇವರ ಬಳಿ ಬೇಡಿಕೊಳ್ತಾ ಇದ್ದಾನೆ. ಆಗ ದೇವರು ಹೇಳ್ತಿದ್ದಾರೆ, ಆಯಿತು, ನಾನು ಇವರ ಸಂಗಡ ಬರ್ತೇನೆ. ಪ್ರಾರ್ಥನೆ ಮಾಡುವ ಒಬ್ಬ ಮೋಶೆಯ ನಿಮಿತ್ತವಾಗಿ ನೋಡಿ, ನಂಬದಂಥ ಆ ಒಂದು 30 ಲಕ್ಷ ಇಸ್ರಾಯೇಲ್ಯರಿಗಿಂತ ದೇವರಿಗೆ ಮುಖ್ಯ ನಂಬುವಂಥ ಒಬ್ಬ ಮನುಷ್ಯ, ಪ್ರಾರ್ಥನೆ ಮಾಡುವಂಥ ಒಬ್ಬ ಮನುಷ್ಯ ದೇವರಿಗೆ ಮುಖ್ಯ. ಪ್ರಾರ್ಥನೆ ಮಾಡುವಂಥ ನಂಬುವಂಥ ಒಬ್ಬ ಮನುಷ್ಯನಿಗೋಸ್ಕರ ಆತ ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಯೋಹಾನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ, 4ನೇ ಅಧ್ಯಾಯ, ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಅಲ್ಲಿ ನೋಡ್ತೇವೆ, ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಅಲ್ಲಿ ನೋಡ್ತೇವೆ 4 ತಿಂಗಳಿಗೆ ಸುಗ್ಗಿ ಬರ್ತದೆ ಎಂಬುದಾಗಿ ನೀವು ಹೇಳುತ್ತೀರಲ್ಲ, ಆದರೆ ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಅಲ್ಲಿ ಆ ಗೋಧಿಯ ಹೊಲವನ್ನು ತೋರಿಸಿಕೊಂಡು ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ನೀವು ಹೇಳ್ತಿರಲ್ಲ ಇನ್ನು 4 ತಿಂಗಳು ಈ ಹೊಲವನ್ನು ಕೊಯ್ಲು ಮಾಡಬೇಕಾದ್ರೆ ಅಥವಾ ಸುಗ್ಗಿಗೆ 4 ತಿಂಗಳಿದೆ ಅಂದರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಹೌದು, ಅಲ್ಲಿ ಬೀಜ ಬಿತ್ತಿ ಬಹಳ ದಿನಗಳಾಗಿರಲಿಲ್ಲ. ಈಗ ಎಲ್ಲ ಜನರಿಗೆ ಗೊತ್ತಿದೆ ಈ ಹೊಲ ಕೊಯ್ಯುವುದಕ್ಕೆ ಇನ್ನು ಕೊಯ್ಲಿನ ಸಮಯಕ್ಕೆ 4 ತಿಂಗಳು ಬೇಕು. ಆದರೆ ಯೇಸುಸ್ವಾಮಿ ಅದರ ಮೂಲಕ ಇನ್ನೊಂದು ಅರ್ಥವನ್ನು ಸೂಚಿಸ್ತಾ ಇದ್ದಾರೆ. ಆ ಸಮರ್ಯದ ಸ್ತ್ರೀ ಯೇಸುಸ್ವಾಮಿ ಹತ್ರ ಮಾತಾಡಿ, ಆ ಸಮರ್ಯ ದೇಶದ ಆ ಸುಕರ್ ಪಟ್ಟಣದ ಸ್ತ್ರೀ ಯೇಸುಸ್ವಾಮಿ ಹತ್ರ ಮಾತಾಡಿ, ಈಗ ಯೇಸುಸ್ವಾಮಿಯ ಬಗ್ಗೆ ಆ ಸುಕರ್ ಪಟ್ಟಣಕ್ಕೆ ಹೋಗಿ ತಿಳಿಸಿ ಆ ಜನರನ್ನೆಲ್ಲ ಕರೆದುಕೊಂಡು ಬರ್ತಾ ಇದ್ದಾಳೆ. ಈಗ ಜನರನ್ನು ಕರೆದುಕೊಂಡು ಬರುವಂಥ ಸಮಯದಲ್ಲಿ ಅವರು ಹೊಲಗಳ ಮೂಲಕ ಬಿಳಿ ವಸ್ತ್ರಗಳನ್ನು ಹಾಕಿಕೊಂಡು ಬರ್ತಾ ಇದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ, ಆ ಊರಿನಿಂದ 100 ಜನ ಬರ್ತಾ ಇದ್ದಾರೆ. ಯೇಸುಸ್ವಾಮಿ ಆ ಜನರನ್ನು ನೋಡಿಕೊಂಡು ಹೇಳ್ತಾ ಇದ್ದಾರೆ, ನೀವು ಹೇಳ್ತೀರಿ ಸುಗ್ಗಿಗೆ 4 ತಿಂಗಳು ಬೇಕು, ಆದರೆ ಕಣ್ಣೆತ್ತಿ ನೋಡ್ರಿ, ಸಮಯ ಬಂದುಬಿಟ್ಟಿದೆ, ಹೊಲ ಎಲ್ಲ ಬೆಳ್ಳಗಾಗಿ ಬಿಟ್ಟಿದೆ. ಯೇಸುಸ್ವಾಮಿಗೆ ಲೌಕಿಕವಾಗಿ ಕೂಡ
ಇವತ್ತೇ ಬಿತ್ತಿದ ಆ ಬೀಜದ ಆ ಒಂದು ಹೊಲದಲ್ಲಿ ಇವತ್ತೇ ಅದು ಕೊಯ್ಲಿಗೆ ಬರುವ ಹಾಗೆ ಅದ್ಭುತ ಮಾಡಲಿಕ್ಕೆ ಆಗ್ತದೆ. ಆದರೆ ಎಲ್ಲ ಸಂದರ್ಭಗಳಲ್ಲಿ ಹಾಗೆ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಜನರನ್ನು ನೋಡಿಕೊಂಡು ಇವತ್ತೇ ನಾನು ಅವರಿಗೆ ವಾಕ್ಯವೆಂಬ ಬೀಜ ಬಿತ್ತಿದೆ, ಇವತ್ತೇ ಅವರು ಕೊಯ್ಲಿಗೆ ಬಂದುಬಿಟ್ಟಿದ್ದಾರೆ, ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ನಿರೀಕ್ಷೆ, ನಮ್ಮ ವಿಚಾರ 4 ತಿಂಗಳ ನಂತರ ಆಗ್ತದೆ. ಅಂದರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ ಇವತ್ತೇ ನಾನು ಮಾಡ್ತೇನೆ. ನಂಬುವುದಕ್ಕೆ ಸಿದ್ಧರಾಗಿರುವಂಥವರಿಗಾಗಿ ಈ ದಿನವೇ ನಾನು ಅದ್ಭುತ ಮಾಡುತ್ತೇನೆ ಎಂಬುದಾಗಿ. ನೀವು ಹೇಳ್ತೀರಿ 4 ತಿಂಗಳ ನಂತರ ಕೊಯ್ಲು ಬರ್ತದೆ, ಅಥವಾ ಮುಂದಿನ ವರ್ಷ ನನಗೆ ಸುಗ್ಗಿ ಅನುಭವ ಬರ್ತದೆ, ಇನ್ನು 4 ವರ್ಷದ ನಂತರ 10 ವರ್ಷದ ನಂತರ ನನ್ನ ಜೀವಿತದಲ್ಲಿ ಸಮೃದ್ಧಿ ಬರಬಹುದು. ಆದರೆ ದೇವರು ಹೇಳ್ತಿದ್ದಾರೆ, ಇಲ್ಲ, ನಂಬುವಂಥವರಿಗೆ, ಬೀಜ ಬಿತ್ತುವಂಥವರಿಗೆ, ಸುವಾರ್ತೆ ಸಾರುವಂಥವರಿಗೆ ಈ ದಿನದಲ್ಲಿ ಬಿತ್ತಿ ಈ ದಿನದಲ್ಲಿ ಕೆಲವೊಮ್ಮೆ ಕೊಯ್ಲು ಸಿಗುವಂಥ ಆಶೀರ್ವಾದ ನಾನು ಕೊಡುವವನಾಗಿದ್ದೇನೆ ಎಂಬುದಾಗಿ. ನೋಡಿ, ಮಾರ್ತ ಮರಿಯರಿಗೆ ಸಹೋದರ ಇದ್ದ ಲಾಜರ, ಅವನು ತೀರಿ ಹೋಗಿದ್ದ. ನಾವು 11ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯೋಹನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನೋಡುವವರಾಗಿದ್ದೇವೆ. ಈಗ ಲಾಜರ ತೀರಿ ಹೋಗಿದ್ದ. ಯೇಸು ಸ್ವಾಮಿಗೆ ಸುದ್ದಿಯನ್ನು ಇವರು ಮುಟ್ಟಿಸಿದರು, ನಿನ್ನ ಮಿತ್ರ ರೋಗದಲ್ಲಿದ್ದಾನೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಅಲ್ಲಿಗೆ ಹೋಗಲಿಲ್ಲ. ಯೇಸು ಸ್ವಾಮಿ ಸತ್ತು 4 ದಿನವಾದ ಮೇಲೆ ಮಾರ್ತ ಮರಿಯ ಇದ್ದಂಥ ಬೆಥಾನಿಯ ಎಂಬ ಊರಿಗೆ ತಲುಪ್ತಾ ಇದ್ದಾರೆ. ಈಗ ಅಲ್ಲಿ ಮಾರ್ತಳು ಬಂದು ಹೇಳ್ತಿದ್ದಾಳೆ, ಸ್ವಾಮಿ ನೀನು ಇರುತ್ತಿದ್ದರೆ ನನ್ನ ಸಹೋದರ ಸಾಯ್ತಿರಲಿಲ್ಲ, ಈಗಲಾದರೂ ನೀನೇನು ಬೇಡಿಕೊಂಡ್ರು ದೇವರು ಕೊಡ್ತಾನೆ, ನಂಬಿಕೆ ಉಂಟು. ಈ ರೀತಿಯಾಗಿ ಹೇಳುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ತಮ್ಮ ಎದ್ದು ಬರುವನು, ಸತ್ತವರಿಗೆ ಅಂದರೆ ನಿನ್ನ ತಮ್ಮ ಎದ್ದು ಬರುವನು ಎಂಬುದಾಗಿ 23ನೇ ವಾಕ್ಯ, 11ನೇದು 23ನೇ ವಾಕ್ಯದಲ್ಲಿ. ಆದರೆ ಆಕೆ ಹೇಳ್ತಿದ್ದಾಳೆ, ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾದಾಗ ಅವನು ಎದ್ದು ಬರುವನು ಎಂದು ನಾನು ಬಲ್ಲೆನು. ಆದರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಆಕೆಗೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನ ನಂಬುವನು ಸತ್ತರು ಬದುಕುವನು ಮತ್ತು ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ನೋಡಿ, ಇಲ್ಲಿ 2 ರೀತಿಯ ವಿಚಾರಗಳನ್ನು ಯೇಸು ಸ್ವಾಮಿಗೆ ಆಕೆ ಹೇಳ್ತಾ ಇದ್ದಾಳೆ, ನೀನಿದ್ದರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಆಗ ಯೇಸು ಸ್ವಾಮಿ ಹೇಳ್ತಾ, ಇಲ್ಲ, ನಿನ್ನ ತಮ್ಮ ಬದುಕ್ತಾನೆ. ಆಕೆ ಹೇಳ್ತಿದ್ದಾಳೆ, ನೀನಿದ್ದಿದ್ರೆ ನನ್ನ ಸಹೋದರ ಸಾಯ್ತಾ ಇರಲಿಲ್ಲ. ಯೇಸು ಇದ್ದರು, ಆದರೆ ಅಲ್ಲಿ ಇರಲಿಲ್ಲ. ಆದರೆ ಅಲ್ಲಿ ಆತನ ಪ್ರಸನ್ನತೆ ಇತ್ತು. ಆತ ಮನುಷ್ಯನಾಗಿ ಭೂಮಿಗೆ ಬಂದಿದ್ದ, ಮನುಷ್ಯನಾಗಿ ಆತ ಬೇರೆ ಕಡೆ ಇದ್ದ, ಆದರೆ ಅಲ್ಲಿ ಕೂಡ ದೇವರ ಪ್ರಸನ್ನತೆ ಇತ್ತು, ದೇವರ ಸಾನ್ನಿಧ್ಯ ಇತ್ತು. ಆತ ಸರ್ವಶಕ್ತನು, ಸರ್ವವ್ಯಾಪಿಯೂ ಆಗಿದ್ದಾನೆ. ಈಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಇಲ್ಲ, ನಿನ್ನ ತಮ್ಮನು ಬದುಕುವನು. ಆಗ ಆಕೆ ಹೇಳ್ತಿದ್ದಾಳೆ, ಹೌದು, ಸತ್ತವರು ಕಡೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟು ಪುನರುತ್ಥಾನವಾಗಿ ಬರುವಂಥ ಕಾಲದಲ್ಲಿ ಎದ್ದು ಬರ್ತಾನೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಮಾರ್ತಾಳೆ, ನಾನೇ ಪುನರುತ್ಥಾನ ಜೀವವಾಗಿದ್ದೇನೆ. ಅವಳಿಗೆ ಅದು ಅರ್ಥವಾಗ್ತಾ ಇಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ತಮ್ಮ ಈಗ ಎದ್ದು ಬರುವನು ಎಂಬುದಾಗಿ. ಆಕೆ ನಂಬಿದ್ದಾಳೆ, ಹೌದು, ನನ್ನ ತಮ್ಮ ಎದ್ದು ಬರುವನು, ಆದರೆ ಕಡೆಯ ದಿನದಲ್ಲಿ, ಅದು ಸಾವಿರಾರು ವರ್ಷಗಳ ನಂತರ. ಕೆಲವೊಮ್ಮೆ ಯೇಸು ಕ್ರಿಸ್ತನ ಬರೋಣ ಇವತ್ತಾದರೆ ಇವತ್ತು, ನಾಳೆ ಆದರೆ ನಾಳೆ. ಅಂದರೆ ಆ ಕಾಲದಿಂದ ಇಲ್ಲಿ 2000 ವರ್ಷ ದಾಟಿದೆ. ಅಂದರೆ ಅವಳು ಆ ಥರ ನಂಬಿದ್ದಾಳೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈಗ ಎದ್ದು ಬರ್ತಾನೆ. ಆಕೆ ಹೇಳ್ತಿದ್ದಾಳೆ, ಇಲ್ಲ, 2000 ವರ್ಷ, 3000 ವರ್ಷ, ಅಥವಾ ಕಡೆಯ ದಿನದಲ್ಲಿ, ಪುನರುತ್ಥಾನದ ದಿನದಲ್ಲಿ ಎದ್ದು ಬರುತ್ತಾನೆ ಎಂಬುದಾಗಿ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಆ ಕಡೆಯ ದಿನದಲ್ಲಿ ಎಬ್ಬಿಸುವನು ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಆತನ ಸಮಯ ನಮ್ಮ ಸಮಯಕ್ಕೆ ಎಷ್ಟು ವ್ಯತ್ಯಾಸವಿದೆ. ಯೇಸುವಿನ ಆ ಅರ್ಧ ಸಹೋದರರು ಅಥವಾ ಆ ಹಾಫ್ ಬ್ರದರ್ಸ್, ಅವ್ರಿಗೆ ಯೇಸು ಸ್ವಾಮಿ ಹೇಳುತ್ತೆ, ನನ್ನ ಸಮಯ ಇನ್ನೂ ಬಂದಿಲ್ಲ, ನಿಮ್ಮ ಸಮಯ ಯಾವಾಗಲೂ ಸಿದ್ಧವಾಗಿದೆ, ನನ್ನ ಸಮಯದಲ್ಲಿ ನಾನು ಕೆಲಸ ಮಾಡ್ತೇನೆ. ಯೇಸು ಸ್ವಾಮಿಗೆ ಪ್ರತಿ ನಿಮಿಷವೂ ಮುಖ್ಯ. ಆತನ ಸಮಯದಲ್ಲಿ ಆತ ಕಾರ್ಯ ಮಾಡುವ ಆತನಾಗಿದ್ದಾನೆ. ಈಗ ಆತ 2000 ವರ್ಷಗಳ ನಂತರ ಮಾಡುವವನು ಮಾತ್ರವಲ್ಲ, ಅದೇ ಕೆಲಸವನ್ನು ಈಗಲೂ ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇನ್ನು ನಾವು ನೋಡ್ತೇವೆ, ಕಣ್ಣೆತ್ತಿ ನೋಡಿರಿ, 4 ತಿಂಗಳ ನಂತರ ಬರ್ತದೆ ಎಂಬುದಾಗಿ, ಸುಗ್ಗಿ 4 ತಿಂಗಳ ನಂತರ ಬರ್ತದೆ ಎಂಬುದಾಗಿ ಹೇಳ್ತೀರಿ. ಕಣ್ಣೆತ್ತಿ ನೋಡ್ರಿ, ಈಗಲೇ ಕೊಯ್ಲಿಗೆ ಬಂದುಬಿಟ್ಟಿದೆ. ಲೌಕಿಕವಾಗಿ 4 ತಿಂಗಳ ನಂತರ ಕೊಯ್ಯೋದಾದರೆ, ಆತ್ಮಿಕವಾಗಿ ಈಗಲೇ ಕೊಯ್ಲಿಗೆ ಬಂದುಬಿಟ್ಟಿದೆ. ಇಲ್ಲಿ ಮಾರ್ತ, ಮರಿಯ ಮತ್ತು ಲಾಜರನ ವಿಷಯದಲ್ಲಿ ಹೇಳ್ತಿದ್ದಾರೆ. ಆ ಲಾಜರ ಕಡೆಗೆ ಎದ್ದು ಬರುವವನಲ್ಲ, ಈಗಲೇ ಎದ್ದು ಬರುವನು. ಯಾಕಂದರೆ ಕಡೆಗೆ ಎಬ್ಬಿಸುವನು ನಾನೇ. ಈಗ ಎಬ್ಬಿಸಬೇಕಾದರೂ ನಾನೇ ಎಬ್ಬಿಸಬೇಕು, ಬೇರೆ ಯಾರೂ ಇಲ್ಲ. ನನ್ನ ಸಮಯದಲ್ಲಿ ನಾನು ಎಬ್ಬಿಸುವ ಆತನಾಗಿದ್ದೇನೆ.
ಮಾರ್ತಳಿಗೆ ಅರ್ಥವಾಗಲಿಲ್ಲ. ನಂತರ ಮರಿಯಳು ಬಂದಳು. ಮರಿ ಯೇಸು ಸ್ವಾಮಿಯ ಪಾದಗಳಿಗೆ ಅಡ್ಡ ಬಿದ್ದು ಆಕೆ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಸ್ವಾಮಿ ಹೋಗಿ ಆ ಸಮಾಧಿಯ ಬಾಗಿಲಲ್ಲಿ ನಿಂತು ಕಲ್ಲನ್ನು ಉರುಳಿಸಿರಿ ಎಂಬುದಾಗಿ ಹೇಳಿ ಕೊನೆಗೆ ಲಾಜರ್ನನ್ನು ಜೀವಂತ ಹೊರಗೆ ಬರಲಿಕ್ಕೆ ಕರೀತಾ ಇದ್ದಾರೆ. 4 ದಿನಗಳ ನಂತರ ಸತ್ತು 4 ದಿನ ಕೊಳೆತು ನಾರುವಂಥ ಪರಿಸ್ಥಿತಿಯ ಸಮಯದಲ್ಲಿ ಯೇಸು ಸ್ವಾಮಿ ಆತನನ್ನು ಹೊರಗೆ ಜೀವಂತ ಬರಮಾಡ್ತಾ ಇದ್ದಾರೆ. ಆತ ಸಾವಿರಾರು ವರ್ಷಗಳ ನಂತರ ಎದ್ದು ಬರತಕ್ಕವನು ಲೋಕದ ದೃಷ್ಟಿಯಲ್ಲಿ, ಅಥವಾ ಅವನ ನಂಬಿಕೆಯಲ್ಲಿ ಇದ್ದದರಿಂದ ಒಂದು ಸಾವಿರಾರು ವರ್ಷಗಳ ನಂತರ ಕ್ರಿಸ್ತನ ಮರಳಿ ಬರೋಣದ ಸಮಯದಲ್ಲಿ ಆತ ಸತ್ತ ವ್ಯಕ್ತಿ ಪುನರುತ್ಥಾನ ಹೊಂದಿ ಎದ್ದೇಳತಕ್ಕಂಥ ಸಮಯದಲ್ಲಿ ಎದ್ದೇಳತಕ್ಕಂಥವನು. ಆದರೆ ಈಗಲೇ ಯೇಸು ಎಬ್ಬಿಸಿಬಿಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಸಮಯ, ನಾವು ಪ್ರಾರ್ಥನೆ ಮಾಡುವಾಗ ಆತನ ಸಮಯದಲ್ಲಿ, ಆತ ತಕ್ಕ ಸಮಯದಲ್ಲಿ ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ನಾವು ನೋಡುವಂಥ ಸಮಯದಲ್ಲಿ ನಾವು ಯೋಹಾನ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಅಲ್ಲಿ ದ್ರಾಕ್ಷಾರಸ, ಮದುವೆ ಮನೆಯಲ್ಲಿ ದ್ರಾಕ್ಷಾರಸ ಮುಗಿದು ಹೋಯಿತು. ಈಗ ಯೇಸು ಸ್ವಾಮಿಯ ತಾಯಿಯನ್ನು ಶಿಷ್ಯಂದ್ರನ್ನು ಕೂಡ ಅಲ್ಲಿಗೆ ಕರೆದಿದ್ರು. ಈ ರೀತಿಯಾಗಿ ಸತ್ಯವೇದ ಪಂಡಿತರುಗಳು ಹೇಳ್ತಾರೆ, ಅದು ಖಂಡಿತವಾಗಿ ಮರಿಯಳ ಒಂದು ರಿಲೇಟಿವ್ಸ್ ಅಥವಾ ಸಂಬಂಧಿಕರ ಮನೆಯಾಗಿದ್ದಿರಬೇಕು. ಹಾಗಾಗಿ ಮರಿಯಳನ್ನು ಕರೆದಿದ್ದರು ಎಂಬುದಾಗಿ. ಮರಿಯಳ ಮಗನಾಗಿದ್ದ ಯೇಸುವನ್ನು ಕರೆದಿದ್ದರು. ಇನ್ನು ಯೇಸುವಿನ ಶಿಷ್ಯರಿಗೆ ಕೂಡ ಬನ್ನಿ, ಅಂದರೆ ಬಹಳ ಒಂದು ವಿಶಾಲ ಮನಸ್ಥಿತಿಯ ಹೃದಯದ ಜನ, ನೀವು ಕೂಡ ಬನ್ನಿ, ಯೇಸು ಒಬ್ಬ ರಬ್ಬಿಯಾಗಿದ್ದಾರೆ, ಒಬ್ಬ ಗುರುವಾಗಿದ್ದಾರೆ, ನಿಮ್ಮ ಶಿಷ್ಯರನ್ನು ಕೂಡ ಕರ್ಕೊಂಡು ಬನ್ನಿ ಎಂಬುದಾಗಿ ಅಲ್ಲಿಗೆ ಹೋಗಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ದ್ರಾಕ್ಷಾರಸ ಮುಗಿದೋಯಿತು. ದೊಡ್ಡ ಒಂದು ನಾಚಿಕೆಯ, ಅಪಮಾನದ ಅಥವಾ ಕಣ್ಣೀರಿನ ಕೊರತೆಯ, ಅಶಾಂತಿಯ, ಗಲಿಬಿಲಿಯ ಸಮಯ ನೋಡಿ. ಒಂದು ಮದುವೆ ಮನೆಯಲ್ಲಿ ಆ ಕಾಲದಲ್ಲಿ ದ್ರಾಕ್ಷಾರಸ ಮುಗಿದೋಗ್ಬಿಟ್ರೆ, ಅರ್ಧ ಊಟದ ಸಮಯದಲ್ಲಿ ಮುಗಿದೋಗ್ಬಿಟ್ರೆ ಅದು ಬಹಳ ಅಪಮಾನವಾಗುವಂಥ ಒಂದು ಪರಿಸ್ಥಿತಿ. ಆ ಕಾಲದಲ್ಲಿ ಅನೇಕ ರೀತಿಯ ದ್ರಾಕ್ಷಾರಸಗಳಿದ್ದಾವೆ. ಅಮಲೇರುವಂಥ, ಅಮಲೇರದಂಥ, ರುಚಿಯಾದಂಥ, ಸಾರಿಗೆ ಉಪಯೋಗಿಸುವಂಥ, ರೊಟ್ಟಿಯನ್ನು ಅದ್ದಿ ತಿನ್ನುವಂಥ, ಮುಳುಗಿಸಿ ತಿನ್ನುವಂಥ ವಿವಿಧ ರೀತಿಯ ದ್ರಾಕ್ಷಾರಸಗಳಿದ್ದಾವೆ. ಆದರೆ ಅಲ್ಲಿ ದ್ರಾಕ್ಷಾರಸ ಮುಗಿದೋಯಿತು. ಮರಿಯಳು ಬಂದುಕೊಂಡು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ನಾವು ನೋಡ್ತೇವೆ, ಮರಿಯಳು ಬಂದು ಯೇಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯ ಇನ್ನೂ ಬಂದಿಲ್ಲ. ಈಗ ಮುಂದೆ ನೋಡ್ತೇವೆ, ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ. ಮುಂದೆ ನಾವು ನೋಡ್ತೇವೆ, ಒಂದು ದೊಡ್ಡ ಇತಿಹಾಸ ನಿರ್ಮಾಣವಾಯಿತು. ಸ್ವಾಮಿ ಅಲ್ಲಿನ ಕೆಲಸದವ್ರಿಗೆ ಹೇಳ್ತಾರೆ, ಆ ಪಾತ್ರೆಗಳನ್ನು ತುಂಬಿಸಿರಿ. ಅವರು ಆ ಪಾತ್ರೆಗಳನ್ನು ತೊಳೆದು ಅದರಲ್ಲಿ ನೀರು ತುಂಬಿಸಿದರು, ಕಂಠದ ಮಟ್ಟಿಗೆ ತುಂಬಿಸಿದರು. ಇನ್ನೂ ಆಯಿತು, ಹೋಗಿ ಅದನ್ನು ಸರ್ವ್ ಮಾಡಿ ಬಡಿಸಿಕೊಡಿರಿ. ಬಡಿಸಿಕೊಟ್ಟಾಗ ಅದುವರೆಗೆ ಸಿಕ್ಕಂಥ ಎಲ್ಲ ದ್ರಾಕ್ಷಾರಸಕ್ಕಿಂತ ರುಚಿಕರವಾದಂಥ ಒಳ್ಳೆಯ ದ್ರಾಕ್ಷಾರಸ ನಾವು ನೋಡ್ತೇವೆ. ಆತ ಏನು ಹೇಳ್ತಾನೆ ಅದನ್ನು ಮಾಡಲಿಕ್ಕೆ ಸಿದ್ಧರಾಗಿರಿ. ಆಗಲೇ ಸಮಯ ಬಂದುಬಿಡ್ತದೆ. ನಾವು ಯಾವಾಗ ಯೇಸುವಿನ ಮಾತು ಕೇಳುವುದಕ್ಕೆ ಸಿದ್ಧರಾಗ್ತೇವೆ, ಲೋಕದ ದೃಷ್ಟಿಯಲ್ಲಿ ಸಮಯ ಬರದಿದ್ದರೂ ದೇವರು ನಮಗಾಗಿ ಕಾಲಗಳನ್ನು ಮಾರ್ಪಡಿಸಿ ಬಿಡುವ ಆತನಾಗಿದ್ದಾನೆ. ದಾನಿಯೇಲ ಗ್ರಂಥದಲ್ಲಿ ಹಾಗಾಗಿ ನೋಡ್ತೇವೆ, ದಾನಿಯೇಲ ಗ್ರಂಥದಲ್ಲಿ ದೇವರು ಸಮಯಗಳನ್ನು, ಕಾಲಗಳನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ದೇವನಾಮಕ್ಕೆ ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ, ಜ್ಞಾನ ತ್ರಾಣಗಳು ಆತನವುಗಳೇ ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ. ಕಾಲ ಸಮಯಗಳನ್ನು ಮಾರ್ಪಡಿಸುವಂಥ ದೇವರು, ನಮಗಾಗಿ ಅದ್ಭುತ ಮಾಡುವಂಥ ದೇವರು, ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂಥ ದೇವರು. ಆತನನ್ನು ಯಾರು ನಂಬುತ್ತಾರೆ ಅವರೊಂದಿಗೆ ಹೆಜ್ಜೆಗಳನ್ನು ಇಡುವಂಥ ದೇವರು. ನಂಬದವರು ಎಷ್ಟು ಹತ್ತಿರದವರಾದರೂ ಕೂಡ ಅವರ ಸಂಗಡ ನಡೆಯುವಂಥವನು ನಮ್ಮ ಯೇಸು ಸ್ವಾಮಿ. ಅವರ ಸಂಗಡ ನಡೆಯುವಂಥವನು ಅಲ್ಲ, ಆತನ ಅರ್ಧ ಸಹೋದರರು. ಆದರೆ ಅವರು ನಂಬಲಿಲ್ಲ, ಯೇಸು ಸ್ವಾಮಿ ಅವರ ಸಂಗಡ ನಡೆಯಲಿಲ್ಲ. ಹಳೆ ಒಡಂಬಡಿಕೆ ಇಸ್ರಾಯೇಲ್ ಜನರು ದೇವರನ್ನ ನಂಬಲಿಲ್ಲ. ದೇವರು ಹೇಳ್ತಿದ್ದಾರೆ, ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಆದರೆ ಒಬ್ಬ ಮೋಶೆಯ ಪ್ರಾರ್ಥನೆ ಮತ್ತು ಕಣ್ಣೀರಿನ ನಿಮಿತ್ತವಾಗಿ ದೇವರು ಹೇಳ್ತಿದ್ದಾರೆ, ಆಯಿತು, ನಾನು ಬರ್ತೇನೆ. ಪ್ರಾರ್ಥಿಸುವಂಥವರ ಸಂಗಡ ನಮ್ಮ ದೇವರು ಬರುವಾತನಾಗಿದ್ದಾನೆ. ಮಾತ್ರವಲ್ಲ, ನಾವು ನೋಡ್ತೇವೆ, ನಮಗೆ ಅನ್ನಿಸ್ತದೆ, ಹೌದು,
4 ತಿಂಗಳ ನಂತರ ಸುಗ್ಗಿ, ಬಹಳ ದಿನಗಳ ನಂತರ ಸುಗ್ಗಿ. ಆದರೆ ದೇವರು ಹೇಳ್ತಿದ್ದಾರೆ, ನಂಬುವವರಿಗೆ ಈಗಲೇ ಸುಗ್ಗಿಯ ಸಮಯ ಬಂದುಬಿಟ್ಟಿದೆ. ಹೌದು, ದೇವರು ಕಾಲಗಳನ್ನು ಸಮಯಗಳನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ನಾವು ನೋಡುವಂಥವರಾಗಿದ್ದೇವೆ. ಹೌದು, ಕಡೆಯ ದಿನದಲ್ಲಿ ಎದ್ದು ಬರುವುದಲ್ಲ, ಆ ಕಡೆಯ ದಿನದಲ್ಲಿ ಎಬ್ಬಿಸುವವನು ನಾನೇ ಆಗಿದ್ದೇನೆ. ನಂಬುವುದಾದರೆ ಈಗಲೇ ನಾನು ಎಬ್ಬಿಸ್ತೇನೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳಿದರು. ಆತನು ಏನು ಹೇಳ್ತಾನೆ ಅದನ್ನು ನೀವು ಮಾಡಿರಿ ಎಂಬುದಾಗಿ ಹೇಳಿದಾಗ ಆ ಜನರು ಅದನ್ನು ಮಾಡಲಿಕ್ಕೆ ಸಿದ್ಧರಾದಾಗ ಯೇಸು ಸ್ವಾಮಿ ಆ ಮದುವೆ ಮನೆಯಲ್ಲಿದ್ದಂಥ ಎಲ್ಲ ಅಪಮಾನವನ್ನು ನೀಗಿಸಿದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ 2 ಕೊರಿಂಥಿ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೇವೆ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ಈ ದಿನದಲ್ಲಿ ದೇವರು ನನಗಾಗಿ ನಿಮಗಾಗಿ ಅದ್ಭುತ ಮಾಡಲಿಕ್ಕೆ ಸಿದ್ಧನಿದ್ದಾನೆ. ಪ್ರಸನ್ನತೆಯ ಕಾಲ, ಮನವಿಯನ್ನು ಕೇಳುವಂಥ ಕಾಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂಥ ಕಾಲ. ಇನ್ನು ಪ್ರಸಂಗಿಗಳ ಗ್ರಂಥ 3:11 ಕೂಡ ನೋಡ್ತೇವೆ, ಎಲ್ಲಕ್ಕೂ ಸಮಯ ಉಂಟು, ಆದರೆ ಇವತ್ತು ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡುವ ಸಮಯ ಕೂಡ ಬಂದುಬಿಟ್ಟಿದೆ, ಅದ್ಭುತ ಮಾಡುವ ಸಮಯ ಬಂದುಬಿಟ್ಟಿದೆ. ಹಾಗಾಗಿ ಆತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸೋರಾಗಿದ್ದೇವೆ. ವಿಶೇಷವಾಗಿ ಈ ದಿನದಲ್ಲಿ ನಾವು ಸ್ವಲ್ಪ ಸಮಯ ನಿನ್ನನ್ನು ಹಾಡಿ ಕೊಂಡಾಡಿ ಸ್ತುತಿಸುವಂತೆ ಪ್ರಾರ್ಥಿಸುವಂತೆ ಸಹಾಯ ಮಾಡಿದಿ. ಹಾಗೆ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದಿ. ಹೌದು ಸ್ವಾಮಿ, ನೀನು ನಂಬದವರ ಸಂಗಡ ನಡೆಯುವಂಥ ದೇವರಲ್ಲ, ನಂಬುವವರ ಸಂಗಡ ನಡೆಯುವಂಥ ದೇವರು. ನಿನ್ನ ಸಮಯ ಬಂದಾಗ ನೀನೆಲ್ಲವನ್ನು ಚಂದವಾಗಿ ಅದ್ಭುತವಾಗಿ ಮಾಡುವಂಥ ದೇವರು. ಹೌದು ಸ್ವಾಮಿ, ಹೌದು, ನಿನ್ನಲ್ಲಿ ನಂಬಿಕೆ ಇಡುವವರಿಗಾಗಿ ಅಪ್ಪ ಕರ್ತನೆ ಈಗಲೇ ಸುಗ್ಗಿಯ ಸಮಯವನ್ನು ನೀನಿಟ್ಟಿದ್ದಿ. ನಿನ್ನಲ್ಲಿ ನಂಬಿಕೆ ಇಡುವವರಿಗಾಗಿ ಈಗಲೇ ಒಂದು ಪುನರುತ್ಥಾನವನ್ನು ಇಟ್ಟಿದ್ದಿ ಸ್ವಾಮಿ. ನಿನ್ನಲ್ಲಿ ನಂಬಿಕೆ ಇಡುವವರಿಗಾಗಿ ಅವರ ಜೀವಿತದಲ್ಲಿ ಮುಗಿದು ಹೋದಂಥ ಹೌದು ಆ ದ್ರಾಕ್ಷಾರಸದ ಒಂದು ಆಶೀರ್ವಾದವನ್ನು ನೀನು ಕೊಡುವಂಥ ದೇವರಾಗಿದ್ದಿ ಸ್ವಾಮಿ. ಹೌದು, ನಿನ್ನಲ್ಲಿ ನಂಬಿಕೆ ಇಡುವಂಥವರಿಗಾಗಿ ಇದು ಸುಪ್ರಸನ್ನತೆಯ ಕಾಲ ಎಂಬುದಾಗಿ ಹೇಳಿದ್ದಿ. ನಿನ್ನಲ್ಲಿ ನಂಬಿಕೆ ಇಟ್ಟು ಹೌದು ಪ್ರಾರ್ಥನೆ ಮಾಡ್ತಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ನೀನು ಆಶೀರ್ವಾದ ಮಾಡು. ಅವರ ಕುಟುಂಬದಲ್ಲಿ ಸಂತೋಷ ಉಂಟಾಗಲಿ. ಹೌದು ಸ್ವಾಮಿ, ಅವರ ಜೀವಿತದಲ್ಲಿ ಒಂದು ಪುನರುತ್ಥಾನದ ಅನುಭವ ಉಂಟಾಗಲಿ. ಮಾತ್ರವಲ್ಲ ಸ್ವಾಮಿ, ಅವರ ಜೀವಿತದಲ್ಲಿ ಒಂದು ಸುಗ್ಗಿಯ ಕಾಲ ಬರಲಿ ಸ್ವಾಮಿ. ಮಾತ್ರವಲ್ಲ ಸ್ವಾಮಿ, ಅವರ ಜೀವಿತದಲ್ಲಿ ಅದ್ಭುತಗಳು ನಡೆದು ಹೌದು ಕರ್ತನೆ ನಿನ್ನನ್ನು ಮಹಿಮೆ ಪಡಿಸಲಿ. ಅವರ ಜೀವಿತದ ಎಲ್ಲ ಅಪನಂಬಿಕೆಯ ಅನುಭವಗಳು ಯೇಸುವಿನ ನಾಮದಲ್ಲಿ ನೀಗಿ ನಂಬಿಕೆಯುಳ್ಳವರಾಗಿ ನಂಬಿಗಸ್ತರಾಗಿ ನಿನ್ನನ್ನು ಕೊಂಡಾಡಲಿಕ್ಕೆ ನೀನು ಅವರಿಗೆ ಸಹಾಯ ಮಾಡು. ಅಪ್ಪ, ನಿನ್ನ ಮಕ್ಕಳಿಗಾಗಿ ನೀನು ಅದ್ಭುತ ಮಾಡುವ ದೇವರು, ನೀನು ಕರಚಾಚಿದ್ದಿ, ಅದಕ್ಕಾಗಿ ಸ್ತೋತ್ರ. ಹಾಗೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವಂಥ ಎಲ್ಲರನ್ನ ಆಶೀರ್ವಾದ ಮಾಡು. ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಹೌದು, ಸೋಷಿಯಲ್ ಮೀಡಿಯಾದ ಮೂಲಕ ಭಾಗವಹಿಸಿರುವ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಅಪಾರವಾದ ಕೃಪೆ ಸುರಿಯಲ್ಪಡಲಿ. ನಿನ್ನ ಅದ್ಭುತ ಅವರ ಜೀವಿತದಲ್ಲಿ ನಡೆಯಲಿ ಸ್ವಾಮಿ. ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಹಾಗೆ ಕರ್ತನೆ ದೇವ, ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ನಿನಗೋಸ್ಕರ ಕೊರತೆ, ಕಷ್ಟ, ಕಣ್ಣೀರಿನ ಮೂಲಕವಾಗಿ ಅಥವಾ ಹೌದು ಹಿಂಸೆ, ಶೋಧನೆಗಳ ಮೂಲಕ ಹಾದು ಹೋಗುತ್ತಿರುವವರಿಗೆ ಸಹಾಯ ಮಾಡು. ಹೌದು ಕರ್ತನೆ, ವಿವಿಧ ರೀತಿಯ ಕಷ್ಟಗಳನ್ನು ಅನುಭವಿಸ್ತಿರುವಂಥ ಅವರಿಗೆ ನಿನ್ನ ಬಿಡುಗಡೆಯನ್ನು ಕಳುಹಿಸು ಸ್ವಾಮಿ. ಅದ್ಭುತಗಳನ್ನು ನೀನು ಮಾಡಬೇಕೆಂದು ಬೇಡಿಕೊಳ್ತಾ ಇದ್ದೇವೆ. ಹಾಗೆ ಕರ್ತನೆ, ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದು ನಿನಗೆ ಸ್ತೋತ್ರ, ಘನಮಾನ ಮಹಿಮೆ ನಿನಗೆ ಅರ್ಪಿಸಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಎಲ್ಲರೊಂದಿಗೆ, ಹೌದು ಲೋಕದಾದ್ಯಂತಿರುವ ಎಲ್ಲ ದೇವಜನರೊಂದಿಗೆ, ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬೊಬ್ಬರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.